ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ದೇವ್ರ ಮನೇನ ರೆಡಿ ಮಾಡ್ತಾ ಇದ್ದೀನಿ. ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲು ದೇವ್ರ ಫೋಟೋನೆಲ್ಲ ಹೀಗೆ ಕೆಳಗೆ ತಿಕ್ಕಿದ್ದೀನಿ. ಸೊ ಇದು ಫಸ್ಟು ರಾಘವೇಂದ್ರ ಸ್ವಾಮಿಗೆ ಇಡೋದಕ್ಕೆ ಗಂಧನ ಇಟ್ಕೊಂಡಿದ್ದೀನಿ. ಆಮೇಲೆ ಅವ್ರಿಗೆ ಇಟ್ಟಾದಮೇಲೆ ಸ್ವಲ್ಪ ಅರಿಶಿನ ತೆಗೆದು ಮಿಕ್ಸ್ ಮಾಡಿಕೊಂಡು ಎಲ್ಲ ಫೋಟೋಗೂ ಇಡ್ತೀನಿ. ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ದೇವ್ರ ಮನೇನ. ಎಲ್ಲ ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ. ಸೊ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ನಾನು ಸ್ಟವ್ಗೆ ಮತ್ತು ಶುಕ್ರವಾರ ಅಕ್ಷಯ ತೃತೀಯ ಎರಡೂ ಇರೋದ್ರಿಂದ ಸ್ಟವ್ ಪೂಜೆ ಮಾಡಿಬಿಟ್ಟು ಮಕ್ಕಳಿಗೆ ಹಾಲು ಕಾಯ್ಸೋಕೆ ಇಡ್ತಾಯಿದ್ದೀನಿ. ಸೊ ಇದು ಒಂದು ಹೊಡೆದೋಗಿದೆ, ಅದಕ್ಕೆ ಈ ಥರದ್ದು ಒಂದು ತಂದು ಇಟ್ಕೊಂಡಿದ್ದೀವಿ. ಸ್ವಲ್ಪ ದಿನ ಅಷ್ಟೇ, ಮನೆಗೆ ಹೋದ್ಮೇಲೆ ಅಲ್ಲಿ ಬೇರೆದು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಎದ್ದಿದ್ದಾರೆ, ಎದ್ದು ಹಾಲು ಕೊಡಮ್ಮ ಅಂದರು. ಹಾಲು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ಹಾಲು ಕಾಯಿಲಿ ಅಷ್ಟರಲ್ಲಿ ನಾನು ದೇವ್ರ ಮನೆ ರೆಡಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ದೇವ್ರ ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ. ನಮ್ಮಲ್ಲಿ ನಾನು ಬಳಸೋದು ಇಷ್ಟೇ ದೇವ್ರ ಪಾತ್ರೆ: ಬೆಳ್ಳಿ ಚೊಂಬು, ಗಣೇಶ ಇದೆ, ಲಕ್ಷ್ಮೀ ಶ್ರೀನಿವಾಸ ವಿಗ್ರಹ, ಇದು ಗಂಟೆ, ಇದು ನೀರಿಡೋಕ್ಕೆ, ಅಕ್ಕಿ ಇದು ಮಾಡೋದು, ಅಕ್ಕಿ ಇಡೋದದ್ದು. ಸೊ ಇದು ದೀಪಗಳು ಇಡೋಕ್ಕೆ. ಇಷ್ಟು ದೇವ್ರ ಮನೇನ ರೆಡಿ ಮಾಡಿ ಆಗಿದೆ. ಇವಾಗ ಒಳಗಡೆ ಹೋಗಿ ದೇವ್ರ ಪಾತ್ರೆಗಳಿಗೆಲ್ಲ ಕುಂಕುಮ ಇಟ್ಟು ರೆಡಿ ಮಾಡಬೇಕು. ಸೊ ಎಲ್ಲ ರೆಡಿ ಆಯಿತು. ಇಲ್ಲಿವಾಗ ಓಂ ಶ್ರೀ ಸ್ವಸ್ತಿಕ್ ಅಷ್ಟಲಕ್ಷ್ಮಿ ದಳ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಎತ್ತಿಡೋಣ. ಕುಂಕುಮ, ಅಕ್ಷತೆ ಹಾಕಿದ್ದೀನಿ. ಸೊ ಟೋಟಲಿ ಆಗಿದೆ. ಇದು ಗಣೇಶನ ಇಡಕ್ಕೆ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಓಂ ಶ್ರೀ ಅಂತ ಬರ್ದು ಸ್ವಸ್ತಿಕ್ ಹಾಕ್ತಾಯಿದ್ದೀನಿ. ಇದಕ್ಕೂ ಅರಿಶಿನ ಕುಂಕುಮ ಹಾಕಿ ಅಕ್ಷತೆನ ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಇಲ್ಲಿ ಇದು ಕಾಮಾಕ್ಷಿ ದೀಪ ಇಡೋಕ್ಕೆ. ಸೊ ಇದಕ್ಕೂ ಅಷ್ಟೇ ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ಕಾಮಾಕ್ಷಿ ದೀಪನ ಇಡ್ತಾಯಿದ್ದೀನಿ. ನಾನು ಕಾಮಾಕ್ಷಿ ದೀಪ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮೊದಲು ದೀಪಗಳಿಗೆ ಎಣ್ಣೆನ ಬಿಟ್ಬಿಟ್ಟು ಆಮೇಲೆ ದೀಪದ ಬತ್ತಿ ಹಾಕೋದು. ಸೊ ಫಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ನಮ್ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ನಿಮ್ಮನೇಲಿ ಹೇಗೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ.
ಹಾಂ ಹಾಂ ಇವೆ ಏಳೇನು ತುಳಸಿ ಪತ್ರೆನ ಮೂಡಿಸ್ತಾ ಇದ್ದೀನಿ ಎಲ್ಲದಕ್ಕೂ. ವಿಷ್ಣುದೇವ ಮುಡಿಸ್ತಾ ಬಿದ್ದೋಯ್ತಾ ಇದೆ ಭಗವಂತ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಜನಾರ್ದನ ದೀಪ ಹರ ದೀಪ ಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಕಾಯಿನ್ನು, ಇದು ಇದನ್ನು ನಾನು ಕಾಮಾಕ್ಷಿ ದೀಪಕ್ಕೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇಡ್ಕೊಂಡು ಈ ಥರ ಅರ್ಶಿನ ಕುಂಕುಮ ಇಟ್ಬಿಟ್ಟು ತುಳಸಿನ ಇಟ್ಟು ಈ ಥರ ಕೈಲಿ ಇಟ್ಕೊಂಡು ಕೈಲಿ ಅದನ್ನು ಮುಚ್ಕೊಂಡು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ, ನನ್ನ ಮನಸ್ಸಲ್ಲಿ ಏನಾದರೂ ಎಲ್ಲ ಒಳ್ಳೆಯದಾಗಲಿ ಆದಷ್ಟು ಬೇಗ ಅಂತ ಕೇಳಿಕೊಂಡು ಅದ್ರಲ್ಲಿ ಹಾಕಿ ದೀಪ ಇಡ್ತೀನಿ. ಇವಾಗ ಇದನ್ನು ಒಂದೊಂದು ತೊಳಕ್ಕೆ ಇಡ್ತೀನಿ, ಇನ್ನೊಂದನ್ನು ಇದರೊಳಗಡೆ ಹಾಕಿ ಇವಾಗ ದೀಪ ಹಚ್ತೀನಿ. ಕಾಮಾಕ್ಷಿ ದೀಪನ ನಾನು ಬೆಂಕಿ ಪಟ್ಟಣದಲ್ಲಿ ಹಚ್ಚೋದಿಲ್ಲ, ಬೆಂಕಿ ಕಡ್ಡಿನಲ್ಲಿ ಅದನ್ನು ದೀಪ ಹಚ್ಚೋದಿಲ್ಲ, ಗಂಧ ಕಡ್ಡಿಲಿ ಹಚ್ಚೋದು. ಓಂ ವಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.
ಸುಮ್ಮನೆ ನಾನಿಲ್ಲಿ ದೇವ್ರ ಪ್ರಸಾದ ಸುಂದಿರಿ ಅವ್ನಿಗೆ ಅರ್ಜುನ್ಗೆ ಅದ್ರಸ್ತೆ ಅದಕ್ಕೆ ಹೆಂಗೆ ಆಡ್ತಾನೆ. ಎಲ್ಲರಮ್ಮ ಫೋನು ಅದು ನೋಡೋಕ್ಕಾಯ್ತಾ ನಂಗೆ ಕಾಣಿಸ್ತೈತೆ ಎಷ್ಟು ಬೇಜಾರಾಯ್ತೈತೆ ನೋಡಲ್ಲಿ. ನೋಡಿ ಹೇಗೆ ಬಿದ್ದು ಗಾಯ ಮಾಡ್ಕೊಂಡು ಬಂದಿದ್ದಾನೆ. ಹೆಂಗೆ ಬಿದ್ದು ಗಾಯ ಮಾಡ್ಕೊಂಡು ಏನು. ಇವನಿಂಗು ಸಂಜೆ ಪೂಜೆ ಮಾಡಿದೆ. ಮಗ ಬಿದ್ದು ಬಂದಾನ ಬೇಜಾರಿಗೆ ಏನೂ ಮಾಡಲಿಲ್ಲ. ಸೊ ಯಾವಾಗಲೂ ವರ್ಷ ಅಕ್ಷಯ ತೃತೀಯದಲ್ಲಿ ಏನಾದರೂ ತಗೋತಾ ಇದ್ವು. ಅದಕ್ಕೆ ಇವತ್ತು ಮಗ ಬಿದ್ದಾನ ಬೇಜಾರಿಗೆ ಏನೂ ತೊಗೊಳ್ಲಿಲ್ಲ. ನಾನು ರಿಂಗ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಬೇಜಾರಿಗೆ ಏನೂ ತೊಗೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯವರು ಹೋಗಿಂದು ಗ್ಲಾಸ್ ತೊಗೊಂಬಂದಿದ್ದಾರೆ. ಗ್ಲಾಸ್ ತೊಗೊಂಡು ಬಂದಿದ್ದಾರೆ. ಕುಂಟಿಗೆ ನಡೀತಾ